ನಾರ್ಮಲ್ ಆಗಿ ನೀವು ಪ್ಯಾಡ್ಸ್ನ ಯೂಸ್ ಮಾಡ್ತಾ ಇರ್ತೀರಲ್ವ, ಯಾವುದೋ ಒಂದು ಹೆಸರು ಬೇಡ ಯಾವುದೋ ಯೂಸ್ ಮಾಡ್ತಾ ಇರ್ತೀರ. ಬಟ್ ಕೆಲವು ಪ್ಯಾಡ್ಸು ಯೂಸ್ ಮಾಡೋದ್ರಿಂದ ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿದೆ. ಅಂದರೆ ಕ್ಯಾನ್ಸರ್ ಬರೋದಾಗಿರ್ಬೋದು, ಇಲ್ಲಾಂದರೆ ಬ್ಯಾಡ್ ಸ್ಮೆಲ್ ಬರೋದು, ರ್ಯಾಷಸ್ ಬರೋದು, ಈ ಥರ ಸಮಥಿಂಗ್ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಬಾಡಿ ಒಂದೊಂದು ಥರ ಇರ್ತದಲ್ಲ. ಸೊ ಆ ಥರ ಕೆಲವು ಇಶ್ಯೂಸ್ ಆಗಿದೆ. ಆ ಥರ ಆಗ್ತೀರಾ. ಮತ್ತು ಇದು ಏನು ಸ್ಯಾನಿಟರಿ ಪ್ಯಾಡ್ಸು ನಮ್ಮದ್ರಲ್ಲಿ ಸ್ಪೆಷಲಿ ಇದರಲ್ಲಿ ಆನಿಯನ್ ಚಿಪ್ ಅಂತ ಯೂಸ್ ಮಾಡಿರೋಂಥ ಪ್ಯಾಡ್ಸ್ ಇದು. ಇದ್ರ ಹೆಸರು ಬಂದು ನೀವು ಫೀಲ್ ಅಲ್ಟ್ರಾಥಿನ್ ಅಂತ ಹೇಳಿ, ನೀವು ಫೀಲ್ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಟ್ರಾಥಿನ್ ಅಂತ. ಇದರಲ್ಲಿ ಆನಿಯನ್ ಚಿಪ್ ಅಂತ ಯೂಸ್ ಮಾಡಿ ನಾವು ಮಾಡಿರೋಂಥದ್ದು. ಇದರಲ್ಲಿ ಕಾಣಿಸ್ತಾ ಇದೆಯಾ ಪಿಂಕ್ ಕಲರ್, ನಾನು ತೋರಿಸ್ತೀನಿ ಸ್ಯಾಂಪಲ್ ಪೀಸು. ಪಿಂಕ್ ಕಲರ್ ಬಂದಿದೆ ಮಧ್ಯದಲ್ಲಿ, ಅದೆಲ್ಲ ಪ್ಯಾಡ್ಸ್ ಅನ್ನು ಬರೋದಿಲ್ಲ. ಅದು ಸ್ಪೆಷಲಿ ಮಾಡಿರೋದು ಏನಕ್ಕೆ ಅಂದರೆ ಕ್ಯಾನ್ಸರ್ಸ್ ಬರ್ತೀರಾ ತಡೆಯೋದಕ್ಕೆ, ಪ್ಲಸ್ಸು ಬ್ಯಾಡ್ ಸ್ಮೆಲ್ ಬರ್ತೀರಾ, ಮತ್ತೆ ಇದು ರ್ಯಾಷಸ್ ಬರ್ತೀರಾ. ಈ ಥರ ನಿಮಗೆ ಅನಲ್ದಿ ಏನೂ ಆಗ್ತೀರಾ. ಆ ಟೈಮಲ್ಲಿ ಗಾಳಿ ಆಡಬೇಕು. ಸ್ವಲ್ಪ ಗಾಳಿ ಆಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಹೆಲ್ದಿಯಾಗಿ ಇರ್ತೀರಾ. ಅದು ನಮ್ಮ ಪ್ಯಾಡ್ಸಲ್ಲಿ 90 to 95% ನಿಮಗೆ ಗಾಳಿ ಆಡಿ ಬ್ಯಾಡ್ ಸ್ಮೆಲ್ ಬರ್ತೀರಾ ತಡೆಯುತ್ತೆ. ಪ್ಲಸ್ಸು ಹೆವಿ ಫ್ಲೋ ಇರುತ್ತಲ್ವ, ಕೆಲವ್ರಿಗೆ ಬಟ್ಟೆಗಳು ನಾವು ಕರೆಕ್ಟ್ ಗೊತ್ತಾಗೋದಿಲ್ಲ, ಆ ಥರನೂ ಪ್ರಾಬ್ಲಮ್ಸ್ ಇರುತ್ತೆ. ಆ ಥರನೂ ಆಗ್ತದೆ ಈ ಪ್ಯಾಡ್ಸು ತಡೆಯುತ್ತೆ. ಸೊ ಹಾಗಾಗಿ ನಾವು ರೀಸನಬಲ್ ಪ್ರೈಸಲ್ಲೇ ಇದು ಬಂದು ಬೈ ಒನ್ ಗೆಟ್ ಒನ್ ಫ್ರೀ ಬಿಟ್ಟಿದ್ದೀವಿ ಸ್ಟೂಡೆಂಟ್ಸ್ಗೋಸ್ಕರ ಸ್ಪೆಷಲಿ. ಇದು ಬಂದು MRP ರೇಟು 90 ರೂಪೀಸ್ ಬರುತ್ತೆ. ಬಟ್ ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತಾ ಇದ್ದೀವಿ ನಾವು. ನೆನ್ನೆ ಸರ್ಗೆ ಹೇಳಿದ್ದಕ್ಕೆ ನಮ್ಮ ಮಕ್ಳು ತಗೊಳ್ತಾರೆ, ನಾನು ಕೊಟ್ಬಿಟ್ಟು ಹೋಗಿ. ನಾನು ನಿಮಗೆ ಇವಾಗೆ ತಗೊಂಡು ಇವಾಗೆ ಅಮೌಂಟ್ ಕೊಡಬೇಕು ಅಂತ ಹೇಳಲ್ಲ. ಸೊ ನಾವೆಲ್ಲ ಎತ್ಕೊಂಡು ಬಂದಿದ್ದೀವಿ ಬಂಡಲ್, ಎಲ್ಲರಿಗೂ ಕೊಡ್ತೀವಿ. ಮಂಡೇ ಬೇಕಾದ್ರೆ ನೀವು ಮಂಡೇ ಬಂದು ಅಮೌಂಟ್ ಕಲೆಕ್ಟ್ ಮಾಡ್ಕೊಡ್ತೀವಿ, ಪರವಾಗಿಲ್ಲ. ಕ್ಲಾಸ್ ಲೀಡರ್ಗಾದ್ರೂ ಕೊಡ್ಬೋದು, ಎಲ್ಲರೂ ಇಲ್ಲ ಟೀಚರ್ಗಾದ್ರೂ ಕೊಡ್ಬೋದು. ಇನ್ನೊಂದು ಏನು ಅಂದರೆ ಈ ಪ್ಯಾಡ್ಸು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವೇ ಹೇಳ್ತಾರೆ ಸೂಪರ್ ಆಗಿದೆ, ಹೆಲ್ದಿ ಪ್ರಾಡಕ್ಟು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೆವಿ ಬ್ಲೀಡಿಂಗ್ ಇದು ತಡೀತಾ ಇದೆ, ನನಗೆ ಕಂಫರ್ಟ್ ಆಗಿದೆ ಅಂತ ನೀವು ಹೇಳ್ತೀರಾ. ಅಷ್ಟೊಂದು 100% ನಾವು ಇದನ್ನ ಹೇಳ್ಬೋದು. ಯಾಕಂದರೆ ಒಂದು ಕಂಪ್ಲೇಂಟ್ ಬಂದಿಲ್ಲ ಈ ಪ್ಯಾಡ್ಸಿಂದ. ನಾವು ಆಲ್ರೆಡಿ ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಸೆಂಟ್ ಜೋಸೆಫ್ ಕಾಲೇಜು, ವುಮೆನ್ಸ್ ಕಾಲೇಜು ಆ್ಯಂಡ್ ಚಿಂತಾಮಣಿ ವಿಜೇತ ಕಾಲೇಜು ಸ್ಕೂಲೆಲ್ಲ ನಾವು ವಿಸಿಟ್ ಮಾಡಿ ಬಂದಿದ್ವಿ. ಆ್ಯಂಡ್ ಇವತ್ತು ಟೀಚರ್ಸ್ಗೆ ಬರ್ತಿರೋದು. ಇನ್ನು ನೆಕ್ಸ್ಟ್ ಮಂಡೇನೂ ಬರ್ತೀನಿ. ಇನ್ನು 7th 8th ಎಲ್ಲ ನಾನು ಹೇಳಬೇಕು. ಇವತ್ತು ಎಲ್ಲ ಆಡಿಟೋರಿಯಂ ಬಿಟ್ಟಿದ್ರೆ ಎಲ್ಲ ಒಂದೇ ಸಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ಇವತ್ತು ಅದು ಆಗಲಿಲ್ಲ, ಏನೋ ಬೇರೆ ಪ್ರೋಗ್ರಾಮ್ ಇತ್ತಂತ, ಅದಕ್ಕೆ ಕ್ಲಾಸ್ ವೈಸು ಹೇಳ್ತಾ ಇದ್ವಿ. ಇನ್ನೊಂದೇನು ಅಂದರೆ ನೀವು ಇದರಲ್ಲಿ ದೊಡ್ಡ ಪ್ಯಾಡ್ ಬರುತ್ತೆ. ದೊಡ್ಡ ಪ್ಯಾಡು ಬಂದು ಅದು ಕೆಳಗಡೆ ಇದೆ, ಅದು ಖಾಲಿ ಆಯಿತು. ದೊಡ್ಡ ಪ್ಯಾಡ್ ಬಂದು ಅದು 499 ರೂಪೀಸ್ ಬರುತ್ತೆ MRP ರೇಟು. ಅದು ತಗೊಳ್ಳೋದ್ರಿಂದ ಆಫರ್ಸ್ ಬಿಟ್ಟಿದ್ರು ಅದಕ್ಕೆ. ಇದರಲ್ಲಿ ದೊಡ್ಡ ಪ್ಯಾಡ್ ಬರುತ್ತೆ, ಅದರಲ್ಲಿ 40 ಪೀಸಸ್ ಬರುತ್ತೆ ದೊಡ್ಡ ಪ್ಯಾಡ್ಸಲ್ಲಿ. ಅದಕ್ಕೆ ನೋಡಿ ಈ ಥರ ಬ್ಯಾಗ್ ಆಗಲಿ, ಈ ಥರ ಬ್ಯಾಗ್ಸ್ ಆಗಲಿ, ಇಲ್ಲ ನೋಡಿ ಈ ಥರ ಮ್ಯಾಟ್ ಫಿನಿಶ್ ಗೋಲ್ಡ್ ಬ್ಯಾಗಲ್ಸು, ಅದರಲ್ಲಿ ಡಿಸೈನ್ಸ್ ಬೇರೆ ಬೇರೆ ಇರುತ್ತೆ. ಆ ಥರ ಆಫರ್ಸ್ ಅಂದರೆ ಫ್ರೀ ಆಫರ್ ಇದು. ನೀವು ದೊಡ್ಡ ಪ್ಯಾಡ್ಸ್ ತಗೊಳ್ಳೋದ್ರಿಂದ ನೀವು 400 to 500 ರೂಪೀಸ್ ಕೊಡ್ಬೇಕು ಸ್ಟೋರಲ್ಲಿ ತಗೊಂಡ್ರೆ. ಆ ಥರ ಬ್ಯಾಗಲ್ಸು ಸಹ ನಾವು ಫ್ರೀ ಆಫರ್ ಬಿಟ್ಟಿದ್ವಿ ದೊಡ್ಡ ಪ್ಯಾಡ್ಸ್ ತಗೊಂಡ್ರೆ. ಇದು ಬಂದು ಬೈ ಒನ್ ಗೆಟ್ ಒನ್ ಫ್ರೀ ಬಿಟ್ಟಿದ್ದೀವಿ. ಅಂದರೆ ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತೀವಿ. ಓಕೆನಾ? ಎಲ್ಲರಿಗೂ ದೊಡ್ಡ ಪ್ಯಾಡ್ ತಗೊಳ್ಳೋದು ಆಗಲ್ಲ ಅಂತ ಹೇಳಿಬಿಟ್ಟೆ ನಾವು ಚಿಕ್ಕ ಪ್ಯಾಡ್ಸು ತಗೊಂಡ್ಬಂದಿರೋದು. ಮತ್ತು ಇನ್ನೊಂದು ಏನು ಅಂದರೆ ನೋಡಿ ಈ ಥರ ಹೊಸದಾಗಿ ಬಂದಿದೆ ನೋಡಿ ನೀವು ಲೋಟಸ್ ಫ್ಲವರ್ದು ನೆಕ್ಲೆಸ್ಸು. ಈ ಥರ ಟ್ರೆಂಡಿಂಗಲ್ಲಿರೋ ನೆಕ್ಲೆಸಸ್ಸು, ಟ್ರೆಂಡಿಂಗಲ್ಲಿರೋ ಬ್ಯಾಂಗಲ್ಸು ಸಹ ನಾವು ಆಫರ್ಸು ಯಾವಾಗಲೂ ಇರುತ್ತೆ ಆಫರ್ಸು. ಇದು ಸಹ ನಿಮಗೆ MRP ರೇಟು ಆಗಲೇ ನಾವು ಸರ್ಚ್ ಮಾಡಿ 370 380 ರೂಪೀಸ್ ತೋರಿಸುತ್ತೆ. ಅಂಥದ್ದೇ ನಾವು ಫ್ರೀ ಕೊಡ್ತಾ ಇದ್ದೀವಿ. ನೀವು ತಗೊಳ್ಳೋದ್ರಿಂದ ಯಾವುದೇ ರೀತಿ ಲಾಸ್ ಇಲ್ಲ. ಹೆಲ್ದಿ ಪ್ರಾಡಕ್ಟು ನೀವು ತಗೊಂಡು ಯೂಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದು. ಸೊ ಕಂಪಲ್ಸರಿ ತಗೊಳ್ಳಿ. ನೀವು ನಾರ್ಮಲ್ ಆಗಿ ಫ್ರೆಂಡ್ಸ್ ಜೊತೆ ಹೋದರೆ 5 ನಿಮಿಷಕ್ಕೆ 100 ರೂಪಾಯಿ ಖರ್ಚು ಮಾಡ್ಬಿಡ್ತೀರಾ. ಮಾಡ್ತೀರಾ ಇಲ್ವಾ? ಮಾಡ್ತೀರಾ ತಾನೇ? ಅದೇ ನಮ್ಮ ಹೆಲ್ತ್ಗೋಸ್ಕರ ನಾವು 90 ರೂಪೀಸ್ ಅಷ್ಟೇ. ಅದು 90 ರೂಪೀಸ್ ಕೊಟ್ಟು ತಗೊಬೋದಲ್ಲ ಆರಾಮಾಗಿ. ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತೀವಿ, ತಗೊಬೋದು. ಇವಾಗ ಎಲ್ಲರಿಗೂ ಕೊಟ್ಬಿಟ್ಟು ಹೋಗ್ತೀವಿ. ಮಂಡೇ ಅಮೌಂಟ್ ಕೊಡ್ಬೋದು. ಓಕೆನಾ? ಕೊಡ್ಬೋದು ಎಲ್ಲರಿಗೂ. ನೀವು ನಾರ್ಮಲ್ ಆಗಿ ಅನ್ಬಾರ್ದು ನೀವು. ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ಅಪ್ಡೇಟ್ ಆಗಬೇಕು. ಯಾಕಂದರೆ ಹೆಲ್ದಿ ಪ್ರಾಡಕ್ಟ್ ಎಲ್ಲ ಬೆಳೆಸ್ತಾರೆ. ನಾನು ಹೆಣ್ಮಕ್ಳಿಗೋಸ್ಕರ ಬಂದು ಹೆಲ್ದಿ ಪ್ರಾಡಕ್ಟ್ಸ್ ಅವೇರ್ನೆಸ್ ಕೊಡ್ತಾರೆ. ಈಗ ಯೂಸ್ ಮಾಡಿ ಬೇಕಾದ್ರೆ. ಇಲ್ಲ ಇವಾಗ ಯಾವುದೇ ತಗೊಂಡಿದ್ದಾರೆ ಜಾಸ್ತಿ ಜನ ಮಕ್ಕಳು ಫಸ್ಟ್ PUC ಚಿಕ್ಕ ಮಕ್ಕಳು 6th 7th 5th ಸ್ಟ್ಯಾಂಡರ್ಡ್ ತಗೊಂಡು ಬೇಕು ಮ್ಯಾಮ್. ಯಾಕಂದರೆ ನಾವು ತಗೊಂಡ್ರೆ ಮತ್ತೆ ಟೀಚರ್ಸ್ ಹೇಳ್ಬೇಕು ಯಾಕೆ ತಗೊಂಡ್ರೆ ಗೊತ್ತಾಗೋದು. ಇಲ್ಲಾಂದರೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ತಗೊಂಡಿದ್ದಾರೆ. ನೀವು 10th ಆಗಿರೋದ್ರಿಂದ ನಿಮಗೆ ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕಂಪಲ್ಸರಿ ಮತ್ತೆ ಬೇಕೇ ಬೇಕಲ್ವ ಪ್ರಾಡಕ್ಟು. ಹೆಂಗೂ ತಗೊಳ್ತೀರಾ? ಹೆಲ್ದಿ ಪ್ರಾಡಕ್ಟ್ ತಗೊಂಡು ನೋಡ್ಬೋದಲ್ವಾ? ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ದೊಡ್ಡ ಪ್ರಾಡಕ್ಟ್ಸ್ ಅಂತ ಹೇಳ್ತಾರಲ್ಲ ಅದು ಬಂದು ನಾವು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಸಹ ಅವೈಲಬಲ್ ಇದೆ. ಓಕೆನಾ? ನಾನು ಇದು ನನ್ನ ವಾಟ್ಸಪ್ ನಂಬರು. ಈ ನಂಬರ್ ಬೇಕಾದರೆ ನೀವು ಫೀಡ್ ಮಾಡಿಕೊಂಡು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಬೇಕಾದರೆ ನಾನು ಫೋಟೋ ಶೇರ್ ಮಾಡ್ತೀನಿ. ಪ್ರೆಸೆಂಟ್ ಆಫರ್ಸ್ ಏನಿದೆ ಕೇಳ್ಬೋದು ನೀವು.